ಮುರಳಿಯ ದಿನಾಂಕ 23/7/2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ತಂದೆಯ ಸಮಾನ ಸತ್ಯವಾದ ಪೈಗಂಬರ್ ಅಥವಾ ಮೆಸೆಂಜರ್ ಆಗಬೇಕು, ಸಂದೇಶ ವಾಹಕರಾಗಬೇಕು. ಎಲ್ಲರಿಗೂ ಮನೆಗೆ ಹೋಗುವ ಸಂದೇಶ ಕೊಡಬೇಕು. ಪ್ರಶ್ನೆ: ಈ ಕಾಲದ ಮನುಷ್ಯರ ಬುದ್ಧಿ ಇಡೀ ದಿನ ಯಾವ ಕಡೆ ಅಲೆದಾಡುತ್ತಿರುತ್ತೆ? ಉತ್ತರ: ಫ್ಯಾಷನ್ನಿನ ಕಡೆ. ಮನುಷ್ಯರನ್ನು ಆಕರ್ಷಣೆ ಮಾಡಲು ಅನೇಕ ಪ್ರಕಾರದ ಫ್ಯಾಷನ್ ಮಾಡುತ್ತಾರೆ. ಈ ಫ್ಯಾಷನ್ ಚಿತ್ರಗಳಿಂದಲೂ ಕಲಿತಿದ್ದಾರೆ. ತಿಳ್ಕೊಳ್ತಾರೆ ಪಾರ್ವತಿಯೂ ಸಹ ಆ ರೀತಿ ಫ್ಯಾಷನ್ ಮಾಡ್ಕೊಳ್ತಾ ಇದ್ರು, ಕೂದಲೆಲ್ಲ ಆ ರೀತಿ ಬಿಟ್ಕೊಳ್ತಿದ್ರು ಅಥವಾ ಆ ರೀತಿ ಅಲಂಕಾರ ಮಾಡ್ಕೊಳ್ತಿದ್ರು ಎಂದು. ಬಾಬಾ ಹೇಳುತ್ತಾರೆ, ತಾವು ಮಕ್ಕಳು ಈ ಪತಿತ ಪ್ರಪಂಚದಲ್ಲಿ ಫ್ಯಾಷನ್ ಮಾಡಬಾರದು. ತಮ್ಮನ್ನು ನಾನು ಅಂತಹ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತೇನೆ, ಅಲ್ಲಿ ಸ್ವಾಭಾವಿಕವಾದಂತಹ ಸೌಂದರ್ಯವಿರುವುದು. ಫ್ಯಾಷನ್ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಸತ್ಯಯುಗದಲ್ಲಿ. ಗೀತೆ: ನೀವೇ ತಾಯಿ ತಂದೆ ಸರ್ವಸ್ವವು ನೀವೇ ಆಗಿದ್ದೀರಾ ಬಾಬಾ. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ? ಯಾವಾಗ ಮಹಿಮೆ ಮಾಡಲಾಗುವುದು ಆಗ ಬುದ್ಧಿ ಮೇಲೆ ಹೋಗುವುದು. ಆತ್ಮನಿಗೆ ತಂದೆ ಹೇಳುತ್ತಾರೆ, ತಂದೆಯೇ ಕೇವಯ್ಯ ಅಂಬಿಗ ಪತಿತ ಪಾವನ ಸತ್ಯ ಮೆಸೆಂಜರ್ ಆಗಿದ್ದಾರೆ. ತಂದೆಯೇ ಬಂದು ಆತ್ಮರಿಗೆ ಸಂದೇಶ ಕೊಡುತ್ತಿದ್ದಾರೆ. ಮೆಸೆಂಜರ್ ಪೈಗಂಬರ್ ಎಂದು ಹೇಳಲಾಗುವುದು. ಕೆಲವರು ಚಿಕ್ಕವರು ಇರ್ತಾರೆ, ಕೆಲವರು ದೊಡ್ಡವರು ಇರ್ತಾರೆ, ಅಲ್ಲಿ ಮೆಸೆಂಜರ್ ಅಂತ ಹೇಳಲಾಗುತ್ತಾದರೆ ಇಲ್ಲಿ ಭಗವಂತ ಬಂದು ಮನೆಗೆ ಹೋಗುವ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ವಾಸ್ತವದಲ್ಲಿ ಅವರೆಲ್ಲರೂ ಆ ಒಂದು ಸಂದೇಶವನ್ನು ಕೊಡುವುದಿಲ್ಲ. ಅದೆಲ್ಲ ಸುಳ್ಳಿನ ಮಹಿಮೆ ಮಾಡಿದ್ದಾರೆ. ಮನುಷ್ಯರಿಗೋಸ್ಕರ ಏನು ಮಹಿಮೆ ಮಾಡಿದ್ದಾರೆ ಅದು ಸುಳ್ಳು. ಅವ್ರು ಯಾರು ಮನೆಗೆ ಹೋಗುವ ದಾರಿ ಹೇಳ್ಕೊಡ್ಲಿಕ್ಕಾಗೋದಿಲ್ಲ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಒಬ್ಬ ತಂದೆಯ ವಿನಃ ಈ ಮನುಷ್ಯ ಸೃಷ್ಟಿಯಲ್ಲಿ ಅನ್ಯರ ಮಹಿಮೆ ಇಲ್ಲ. ಎಲ್ಲರಿಗಿಂತ ಜಾಸ್ತಿ ಮಹಿಮೆ ಈ ಲಕ್ಷ್ಮೀನಾರಾಯಣರಿಗೆ ಇದೆ. ಏಕೆಂದರೆ ಇವರಾಗಿದ್ದಾರೆ ಹೊಸ ಪ್ರಪಂಚದ ಮಾಲೀಕರು. ಅದನ್ನು ಸಹ ಭಾರತವಾಸಿಗಳು ತಿಳಿದುಕೊಂಡಿದ್ದಾರೆ. ಪ್ರಪಂಚದವರು ಕೇವಲ ಇಷ್ಟು ತಿಳಿದುಕೊಂಡಿದ್ದಾರೆ, ಭಾರತ ಪ್ರಾಚೀನ ದೇಶ. ಭಾರತದಲ್ಲಿಯೇ ದೇವಿ ದೇವತೆಗಳ ರಾಜ್ಯವಿತ್ತು. ಶ್ರೀಕೃಷ್ಣನಿಗೆ ಭಗವಂತ ಗಾಡ್ ಅಂತ ಹೇಳಿಬಿಡುತ್ತಾರೆ, ಆದರೆ ಅವರು ದೇವತೆಯಾಗಿದ್ದಾರೆ. ಭಾರತವಾಸಿಗಳೇ ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಹೇಳ್ತಾರೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಭಗವಾನ್ ಭಗವತಿ ಸತ್ಯಯುಗದಲ್ಲಿ ರಾಜ್ಯ ಮಾಡುತ್ತಾರೆ. ಭಗವಂತನೇ ದೇವಿ ದೇವತೆಗಳ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾರೆ. ಬುದ್ಧಿಯು ಹೇಳುತ್ತೆ, ನಾವು ಭಗವಂತನಿಗೆ ಮಕ್ಕಳಾಗಿದ್ದೇವೆ ಅಂದಾಗ ನಾವು ದೇವಿ ದೇವತೆಗಳಾಗಬೇಕು. ಎಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಅಲ್ವಾ? ಆದರೆ ಭಗವಾನ್ ಭಗವತಿ ಎಂದು ಹೇಳಲು ಸಾಧ್ಯವಿಲ್ಲ. ಅವರಿಗೆ ಹೇಳಲಾಗತ್ತೆ ದೇವಿ ದೇವತೆಗಳೆಂದು. ಈ ಎಲ್ಲ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಭಾರತವಾಸಿಗಳು ಹೇಳುತ್ತಾರೆ, ನಾವು ಭಾರತವಾಸಿಗಳು ಮೊದಲು ಹೊಸ ಪ್ರಪಂಚದಲ್ಲಿದ್ದೆವು. ಹೊಸ ಪ್ರಪಂಚವನ್ನು ಎಲ್ಲರೂ ಬಯಸುತ್ತಾರೆ. ಬಾಪೂಜಿಯೂ ಸಹ ಹೊಸ ಪ್ರಪಂಚ, ಹೊಸ ರಾಮರಾಜ್ಯವನ್ನು ಬಯಸುತ್ತಿದ್ದರು. ಆದರೆ ರಾಮರಾಜ್ಯದ ಅರ್ಥ ಬಿಲ್ಕುಲ್ ತಿಳಿದುಕೊಂಡಿಲ್ಲ. ಈ ಕಾಲದ ಮನುಷ್ಯರು ತಮ್ಮ ಅಹಂಕಾರದಲ್ಲೇ ಇರ್ತಾರೆ. ಬಾಬಾ ಹೇಳ್ತಾರೆ, ಈ ಕಾಲದ ಮನುಷ್ಯರಿಗೆ ತಮ್ಮದೇ ಅಹಂಕಾರ ಎಷ್ಟಿದೆ. ಕಲಿಯುಗದಲ್ಲಿರುವುದೇ ಕಲ್ಲು ಬುದ್ಧಿ ಉಳ್ಳವರು, ಸತ್ಯಯುಗದಲ್ಲಿ ಪಾರಸ ಬುದ್ಧಿ ಉಳ್ಳವರು. ಆದರೆ ಯಾರಿಗೂ ಗೊತ್ತಿಲ್ಲ, ಏನೂ ಅರ್ಥನೇ ಮಾಡಿಕೊಂಡಿಲ್ಲ. ಭಾರತವೇ ಸತ್ಯಯುಗದಲ್ಲಿ ಪಾರಸ ಬುದ್ಧಿಯುಳ್ಳವರಾಗಿದ್ದರು ಭಾರತದವರೇ. ಈಗ ಭಾರತದವರೇ ಕಲಿಯುಗದಲ್ಲಿ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ. ಮನುಷ್ಯರಂತೂ ಈ ಪ್ರಪಂಚವನ್ನೇ ಸ್ವರ್ಗವೆಂದು ತಿಳಿದುಕೊಂಡಿದ್ದಾರೆ. ಹೇಳುತ್ತಾರೆ, ಸ್ವರ್ಗದಲ್ಲಿ ವಿಮಾನವಿತ್ತು, ದೊಡ್ಡ ದೊಡ್ಡ ಮಹಲ್ಲುಗಳಿದ್ದವು, ಅವೆಲ್ಲವೂ ಸಹ ಈಗಲೂ ಇದೆ ಅಂತ ಹೇಳ್ತಾರೆ. ಸೈನ್ಸು ಎಷ್ಟು ವೃದ್ಧಿಯಾಗಿದೆ, ಎಷ್ಟು ಸುಖ ಇದೆ, ಫ್ಯಾಷನ್ನು ಎಷ್ಟಿದೆ. ಬುದ್ಧಿ ಪೂರ್ತಿ ದಿನ ಫ್ಯಾಷನ್ ಕಡೆಯೇ ಇರುತ್ತದೆ. ಆರ್ಟಿಫಿಷಿಯಲ್ ಸೌಂದರ್ಯ, ಆರ್ಟಿಫಿಷಿಯಲ್ ಸುಂದರರಾಗಿ ಕಾಣಲು ಕೂದಲು ಅದೆಲ್ಲ ಎಷ್ಟೆಲ್ಲ ಅಲಂಕಾರ ಮಾಡ್ಕೊಳ್ತಾರೆ.
ಎಷ್ಟು ಖರ್ಚು ಮಾಡ್ತಾರೆ ಅದಕ್ಕೋಸ್ಕರ, ಆರ್ಟಿಫಿಷಿಯಲ್ ಫ್ಯಾಷನ್ಗೋಸ್ಕರ. ಅದೆಲ್ಲ ಫ್ಯಾಷನ್ನು ಚಿತ್ರಗಳಿಂದ ಕಲ್ತಿದ್ದಾರೆ. ತಿಳ್ಕೊಳ್ತಾರೆ ಪಾರ್ವತಿಯಂತೆ ನಾವು ಕೂದಲೆಲ್ಲ ಹಂಗೆ ಬಿಟ್ಕೊಳ್ಬೇಕು, ಮಾಡ್ಕೋಬೇಕು ಎಂದು. ಆಕರ್ಷಣೆ ಮಾಡಲಿಕ್ಕೋಸ್ಕರ ಫ್ಯಾಷನ್ ಮಾಡ್ತಾರೆ. ಮೊದಲು ಪಾರಸಿಯರು ಸ್ತ್ರೀಯರ ಮುಖದ ಮೇಲೆ ಕಪ್ಪು ಜಾಲಿ ಹಾಕ್ಕೊಳ್ತಾ ಇದ್ರಂತೆ. ಸ್ತ್ರೀಯರ ಮುಖ ಯಾರು ನೋಡಬಾರ್ದು ಅಂತ ಸ್ತ್ರೀಯರು ಕಪ್ಪು ಅದಕ್ಕೆ ಹಾಕ್ಕೊಳ್ತಾ ಇದ್ರು, ಯಾರು ಅವರನ್ನು ನೋಡಿ ಆಶಿಕರಾಗಬಾರ್ದು ಎಂದು. ಇದಕ್ಕೆ ಹೇಳಲಾಗುತ್ತೆ ಈ ಪ್ರಪಂಚಕ್ಕೆ ಪತಿತ ಪ್ರಪಂಚವೆಂದು. ಗಾಯನವೂ ಇದೆ, ನೀವೇ ತಂದೆ ತಾಯಿ, ನೀವೇ ಬಂಧು ಸಖ ಸ್ವಾಮಿ. ಆದರೆ ಕಿಸ್ಕೋ ಕೆಹನಾ ಚಾಹಿಯೆ, ಯಾರಿಗೆ ಹೇಳಬೇಕು? ಮಾತಾ ಪಿತಾ ಯಾರಾಗಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ. ಮಾತಾ ಪಿತಾ ಇದ್ದಾರೆ, ಶುಭಾಬ ಇದ್ದಾರೆ ಅಂದರೆ ಅವಶ್ಯವಾಗಿ ಆಸ್ತಿ ಕೊಡ್ತಾರಲ್ವ. ಬಾಬಾರವರು ತಾವು ಮಕ್ಕಳಿಗೆ ಸುಖದ ಆಸ್ತಿಯನ್ನು ಕೊಟ್ಟಿದ್ದರು. ಹೇಳುತ್ತಾರೆ ಬಾಬಾ, ನಾವಂತೂ ನಿಮ್ಮ ವಿನಃ ಬೇರೆ ಯಾರ ಜ್ಞಾನವನ್ನು ಕೇಳುವುದಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಾ ಶಿವ ತಂದೆಯ ಮಹಿಮೆಯ ಗಾಯನವಾಗಿದೆ. ಬ್ರಹ್ಮ ಬಾಬರವರ ಆತ್ಮವೂ ಸ್ವಯಂ ಹೇಳುತ್ತೆ, ನಾವೇ ಪಾವನರಾಗಿದ್ದೆವು, ಈಗ ಪತಿತರಾಗಿದ್ದೇವೆ. ಬ್ರಹ್ಮರವರ ಮಕ್ಕಳು ಸಹ ಆ ರೀತಿ ಹೇಳುತ್ತೀರಾ, ನಾವು ಬ್ರಹ್ಮ ಕುಮಾರ ಕುಮಾರಿಯರೇ ದೇವಿ ದೇವತೆಗಳಾಗುತ್ತೇವೆ. ಅನಂತರ 84 ಜನ್ಮಗಳ ಅಂತಿಮದಲ್ಲಿ ಈಗ ಪತಿತರಾಗಿದ್ದೇವೆ. ಯಾರು ನಂಬರ್ 1 ಪಾವನರಾಗಿದ್ದರು ಅವರೇ ನಂಬರ್ 1 ಪತಿತರು. ಹೇಗೆ ತಂದೆ ಇದ್ದಾರೆ ಹಾಗೆ ಮಕ್ಕಳು. ಈ ಸ್ವಯಂ ಹೇಳ್ತಾರೆ, ಶಿವಬಾಬನು ಹೇಳ್ತಾರೆ ನನ್ನ ಆತ್ಮ ಎಂದು. ಇವರ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ, ಬ್ರಹ್ಮಬಾಬರವರ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ ನಾನು ಬಂದಿದ್ದೇನೆ ಎಂದು ಹೇಳುತ್ತಾರೆ. ಯಾರು ಮೊದಲ ನಂಬರಲ್ಲಿ ಪೂಜ್ಯ ಲಕ್ಷ್ಮೀನಾರಾಯಣರ ಮನೆತನದಲ್ಲಿ ಇದ್ದರೂ ಅವರ ಬ್ರಹ್ಮಬಾಬಾ ಫಸ್ಟ್ ಜನ್ಮದಲ್ಲಿ ಬರ್ತಾರೆ. ಈಗ ಸಂಗಮ ಯುಗವಿದೆ, ತಾವು ಕಲಿಯುಗದಲ್ಲಿದ್ರಿ, ಈಗ ಸಂಗಮ ಯುಗಿಗಳಾಗಿದ್ದೀರಾ. ತಂದೆ ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಡ್ರಾಮಾ ಅನುಸಾರವಾಗಿ ಮಕ್ಕಳು ಸಹ ವೃದ್ಧಿಯಾಗುತ್ತೀರಾ. ಈಗ ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ, ನಾವೇ ದೇವತೆಗಳಾಗಿದ್ದೆವು, ನಂತರ ಕ್ಷತ್ರಿಯರು, ವೈಶ್ಯರು, ಶೂದ್ರರಾಗಿದ್ದೇವೆ. ಪೂರ್ತಿ ಚಕ್ರವನ್ನು ಒಳ್ಳೆಯ ರೀತಿ ತಾವು ತಿಳಿದುಕೊಂಡಿದ್ದೀರಾ. ಇದಂತೂ ಬಹಳ ಸಹಜ. ನಾವೇ 84 ಜನ್ಮ ಪಡೆದಿದ್ದೇವೆ. ಅನೇಕರ ಬುದ್ಧಿಯಲ್ಲಿ ಇದು ಸಹ ಕುಳಿತುಕೊಳ್ಳುವುದಿಲ್ಲ. ವಿದ್ಯಾರ್ಥಿಗಳಲ್ಲಿ ನಂಬರ್ 1 ಅಂತೂ ಇದ್ದೇ ಇರುತ್ತಾರೆ. ರೈಟ್ ಇಂದ ಹಿಡಿದು ಶುರು ಮಾಡ್ತಾ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸು. ಮಕ್ಕಳು ಸ್ವಯಂ ಹೇಳ್ತಾರೆ, ನಮ್ಮ ಬುದ್ಧಿ 3rd ಕ್ಲಾಸ್ ಬುದ್ಧಿ ಇದೆ ಎಂದು. ನಾವು ಯಾರಿಗೂ ತಿಳಿಸ್ಲಿಕ್ಕಾಗಲ್ಲ ಬಾಬಾ ನಮ್ಮ ಬುದ್ಧಿ 3rd ಕ್ಲಾಸ್ ಇದೆ ಅಂತ ಮಕ್ಕಳೇ ಹೇಳ್ತಾರೆ. ಮನಸ್ಸಂತೂ ಬಹಳ ಆಗತ್ತೆ, ಆದರೆ ನಾವು ಹೇಳಲಿಕ್ಕಾಗಲ್ಲ ಅಂತ. ಬಾಬಾ ಏನು ಮಾಡ್ತಾರೆ, ತಮ್ಮ ಕರ್ಮಗಳ ಲೆಕ್ಕಾಚಾರದಿಂದ ಆ ರೀತಿ ಆಗತ್ತೆ. ಈಗ ಬಾಬಾ ಹೇಳುತ್ತಾರೆ, ನಾನು ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯ ಜ್ಞಾನವನ್ನು ತಿಳಿಸುತ್ತಿದ್ದೇನೆ. ಕರ್ಮ ಮಾಡಬೇಕು, ಇದನ್ನಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. 3rd ಕ್ಲಾಸ್ ಬುದ್ಧಿ ಉಳ್ಳವರು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ. ಇದಿರುವುದೇ ರಾವಣ ರಾಜ್ಯ, ಆದರೆ ಯಾರಿಗೂ ಗೊತ್ತಿಲ್ಲ. ರಾವಣ ರಾಜ್ಯದಲ್ಲಿ ಮನುಷ್ಯರು ವಿಕರ್ಮಗಳನ್ನೇ ಮಾಡುತ್ತಾರೆ, ಕೆಳಗೆ ಬೀಳುತ್ತಲೇ ಬರುತ್ತಾರೆ. ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ದುಃಖದ ಪ್ರಪಂಚದಲ್ಲಿ. ಸದ್ಗತಿಗಾಗಿ ಗುರು ಮಾಡಿಕೊಳ್ಳುತ್ತಾರೆ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗಲು. ಅದಾಗಿದೆ ನಿರ್ವಾಣ ಧಾಮ, ಶಬ್ದದಿಂದ ಭಿನ್ನವಾದ ಸ್ಥಾನ. ಮನುಷ್ಯರು ತಮ್ಮನ್ನು ತಾವು ವಾನಪ್ರಸ್ಥಿಗಳೆಂದು ಹೇಳಿಕೊಳ್ಳುತ್ತಾರೆ. ಅವರಂತೂ ಹೇಳಲಿಕ್ಕೆ ಅಷ್ಟೇ ಹೇಳ್ತಾರೆ. ವಾನಪ್ರಸ್ಥಿಗಳ ಸಭೆಯೂ ಇರುವುದು. ಎಲ್ಲವೂ ಆಸ್ತಿ ಏನೂ ಇರುತ್ತೆ ತಮ್ಮ ಹತ್ರ, ಎಲ್ಲ ಮಕ್ಕಳಿಗೆ ಕೊಟ್ಟು ಗುರುಗಳ ಹತ್ರ ಹೋಗಿ ಕುಳಿತುಕೊಳ್ತಾರೆ ವಾನಪ್ರಸ್ಥಾವಸ್ಥೆಯಲ್ಲಿ. ತಿನ್ನಕ್ಕೆ ಕುಡಿಯೋಕ್ಕೆ ಅವ್ರಿಗೇನು ಅವಶ್ಯಕತೆ ಇರುತ್ತೆ ಅದನ್ನು ಮಕ್ಕಳು ಕೊಡುತ್ತಾರೆ. ಆದರೆ ವಾನಪ್ರಸ್ಥದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ, ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ನಾವು ನಿರ್ವಾಣಧಾಮದಲ್ಲಿ ಹೋಗಬೇಕೆಂದು. ಎಲ್ಲ ಮಕ್ಕಳು ಕೊಟ್ಬಿಟ್ಟು ಎಲ್ಲೋ ಹೋಗಿ ಗುರುಗಳ ಆಶ್ರಯದಲ್ಲಿ ಇರ್ತಾರೆ. ಆದರೆ ವಾಸ್ತವದಲ್ಲಿ ವಾನಪ್ರಸ್ಥ ಅಂದರೆ ಅರ್ಥ ಪೂರ್ತಿ ಪ್ರಪಂಚದ ಜೊತೆ ವೈರಾಗ್ಯಗಳಾಗಿ ತಂದೆಯನ್ನು ನೆನಪು ಮಾಡಬೇಕು, ನಿರ್ವಾಣಧಾಮದಲ್ಲಿ ಹೋಗಲಿಕ್ಕೆ ಪಾವನರಾಗಬೇಕು, ತಮ್ಮ ಮನೆಗೆ ಹೋಗಬೇಕು.
ಅವರು ಮನೆಯ ಬಗ್ಗೆ ತಿಳಿದುಕೊಂಡಿಲ್ಲ. ಅವರಂತೂ ತಿಳಿದುಕೊಂಡಿದ್ದಾರೆ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾಗುವುದೆಂದು. ನಿರ್ವಾಣ ಧಾಮವಂತೂ ಇರುವ ಸ್ಥಾನವಾಗಿದೆ. ಮೊದಲೆಲ್ಲ 60 ವರ್ಷಗಳ ನಂತರ ವಾನಪ್ರಸ್ಥ ತೆಗೆದುಕೊಳ್ತಾ ಇದ್ರು. ಹೀಗೆ ನಿಯಮವಿತ್ತು. ಈಗಲೂ ಕೂಡ ಕೆಲವರು ಆ ರೀತಿ ಮಾಡುತ್ತಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ಶಬ್ದದಿಂದ ಭಿನ್ನರಂತೂ ಯಾರೂ ಹೋಗುವುದಿಲ್ಲ. ಅದಕ್ಕಾಗಿ ತಂದೆಯನ್ನು ಕರೆಯುತ್ತಾರೆ, ಏ ಪತಿತ ಪಾವನ ಬನ್ನಿ, ನಮ್ಮನ್ನು ಪಾವನರನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಎಂದು. ಮುಕ್ತಿಧಾಮದಲ್ಲಿ ಆತ್ಮಗಳು ಹೋಗಬೇಕು. ಅದಾಗಿದೆ ನಮ್ಮ ನಿಜವಾದ ಮನೆ. ತಾವು ಮಕ್ಕಳು ಸತ್ಯಯುಗಕ್ಕಾಗಿ ತಿಳಿದುಕೊಂಡಿದ್ದೀರಾ, ಅಲ್ಲಿ ಯಾರಿರುತ್ತಾರೆ, ಹೇಗೆ ವೃದ್ಧಿಯಾಗತ್ತೆ ಅದನ್ನು ಸಹ ತಂದೆ ತಿಳಿಸಿದ್ದಾರೆ. ಅಲ್ಲಿ ಜನಸಂಖ್ಯೆ ಎಷ್ಟಿರುತ್ತೆ, ಮನುಷ್ಯರಿಗೆ ಗೊತ್ತಿಲ್ಲ ಅದು ಹೇಗಿರುತ್ತೆ ಎಂದು. ರಾಮರಾಜ್ಯದಲ್ಲಿ ಜನಸಂಖ್ಯೆ ಸ್ವಲ್ಪ ಇರುತ್ತೆ. ಮಕ್ಕಳ ಜನ್ಮವು ಹೇಗಾಗತ್ತೆ ಏನು ಮನುಷ್ಯರಿಗೆ ಗೊತ್ತಿಲ್ಲ. ಯಾರೇ ವಿದ್ವಾಂಸರು, ಆಚಾರ್ಯರು, ಪಂಡಿತರು ಇಲ್ಲ ಈ ಡ್ರಾಮಾದ ಚಕ್ರವನ್ನು ತಿಳಿಸುವಂತಹವರು. 84 ಲಕ್ಷ ಜನ್ಮಗಳ ಚಕ್ರ ಹೇಗಿರ್ಲಿಕ್ಕೆ ಸಾಧ್ಯ? ಎಷ್ಟು ರಾಂಗ್ ಮಾತಾಗಿದೆ ಇದು. ಬಿಲ್ಕುಲ್ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಬಾಬಾ ತಿಳಿಸುತ್ತಾರೆ, ಈಗ ತಾವು ತಿಳಿದುಕೊಂಡಿದ್ದೀರಾ, ತಂದೆ ಕರ್ಮ ಅಕರ್ಮ ವಿಕರ್ಮದ ಪೂರ್ತಿ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮವಾಗುವುದು, ಅಲ್ಲಿ ಯಾವುದೇ ಕೆಟ್ಟ ಕರ್ಮ ಆಗುವುದಿಲ್ಲ. ಆದ್ದರಿಂದ ಕರ್ಮ ಅಕರ್ಮವಾಗುವುದು. ಇಲ್ಲಿ ಮನುಷ್ಯರು ಏನೂ ಕರ್ಮ ಮಾಡುತ್ತಾರೆ, ಅದು ವಿಕರ್ಮವಾಗುವುದು. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಚಿಕ್ಕವರು ದೊಡ್ಡವರು ಎಲ್ಲರದ್ದು ಪೂರ್ತಿ ಪ್ರಪಂಚದ್ದು ವಾನಪ್ರಸ್ಥ ಅವಸ್ಥೆಯಾಗಿದೆ. ಎಲ್ಲರೂ ಶಬ್ದದಿಂದ ಭಿನ್ನರಾಗುವಂತಹವರಾಗಿದ್ದಾರೆ. ಹೇಳ್ತಾರೆ, ಏ ಪತಿತ ಪಾವನ ಬನ್ನಿ, ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು. ಆದರೆ ಎಲ್ಲಿಯವರೆಗೆ ಪಾವನ ಹೊಸ ಪ್ರಪಂಚ ಆಗುವುದಿಲ್ಲ, ಅಲ್ಲಿಯವರೆಗೆ ಇಲ್ಲಿ ಪತಿತ ಪ್ರಪಂಚದಲ್ಲಿ ಪಾವನರು ಯಾರೂ ಇರಲು ಸಾಧ್ಯವಿಲ್ಲ. ಇಲ್ಲಿ ಪಾವನರಿರ್ಲಿಕ್ಕಾಗಲ್ಲ. ಅದಕ್ಕೆ ಹೊಸ ಪ್ರಪಂಚ ತಯಾರಾಗಬೇಕು. ಏನೋ ಇದು ಪತಿತ ಪ್ರಪಂಚವಿದೆ, ಇದೆಲ್ಲ ಸಮಾಪ್ತಿಯಾಗಲಿದೆ. ತಾವು ತಿಳಿದುಕೊಂಡಿದ್ದೀರಾ, ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ. ಹೇಗೆ ಹೋಗಬೇಕು? ಇದು ಪೂರ್ತಿ ಜ್ಞಾನ ಇದೆ. ಇದಾಗಿದೆ ಹೊಸ ಜ್ಞಾನ, ಹೊಸ ಪ್ರಪಂಚ, ಅಮರ ಲೋಕ, ಪಾವನ ಪ್ರಪಂಚಕ್ಕಾಗಿ. ತಾವು ಈಗ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ, ಇದನ್ನು ತಿಳಿದುಕೊಂಡಿದ್ದೀರಾ. ಬೇರೆ ಯಾರೆಲ್ಲ ಮನುಷ್ಯರಿದ್ದಾರೆ, ಬ್ರಾಹ್ಮಣರಿಲ್ಲ, ಅವರು ಕಲಿಯುಗದಲ್ಲಿದ್ದಾರೆ. ಅಂದರೆ ಬಾಬನ ಮಕ್ಕಳು ಯಾರಾಗಿಲ್ಲ, ಅವರು ಕಲಿಯುಗದಲ್ಲಿ ಇದ್ದೀವಿ ಅಂತ ತಿಳ್ಕೊಂಡಿದ್ದಾರೆ, ಕಲಿಯುಗದಲ್ಲಿ ಇದ್ದಾರೆ. ನಾವು ಸಂಗಮದಲ್ಲಿದ್ದೇವೆ, ಅವರಿಗೆ ಸಂಗಮದ ಬಗ್ಗೆ ಗೊತ್ತಿಲ್ಲ. ಸತ್ಯಯುಗದಲ್ಲಿ ಹೋಗುತ್ತಿದ್ದೇವೆ ಅಂದಾಗ ಇದು ಸಂಗಮ ಯುಗವಾಗಿದೆ. ಅದಿರುವುದೇ ಸತ್ಯಯುಗ, ಸ್ವರ್ಗ. ಅದಕ್ಕೆ ಸಂಗಮ ಎಂದು ಹೇಳಲಾಗುವುದಿಲ್ಲ. ಸಂಗಮ ಈಗ ಇದೆ. ಈ ಸಂಗಮ ಯುಗ ಎಲ್ಲದಕ್ಕಿಂತ ಸಂಗಮ ಯುಗ ಎಲ್ಲದಕ್ಕಿಂತ ಚಿಕ್ಕ ಯುಗವಾಗಿದೆ. ಇದಕ್ಕೆ ಲೀಪ್ ಯುಗ ಎಂದು ಹೇಳಲಾಗುವುದು. ಇದರಲ್ಲಿ ಮನುಷ್ಯರು ಪಾಪಾತ್ಮರಿಂದ ಧರ್ಮಾತ್ಮರಾಗುತ್ತಾರೆ. ಆದ್ದರಿಂದ ಇದಕ್ಕೆ ಧರ್ಮದ ಯುಗ ಎಂದು ಹೇಳಲಾಗುವುದು. ಕಲಿಯುಗದಲ್ಲಿ ಎಲ್ಲ ಮನುಷ್ಯರು ಅಧರ್ಮಿಗಳಾಗಿದ್ದಾರೆ, ಅಲ್ಲಂತೂ ಎಲ್ಲರೂ ಧರ್ಮಾತ್ಮರಿರುತ್ತಾರೆ. ಭಕ್ತಿ ಮಾರ್ಗದ್ದು ಎಷ್ಟು ದೊಡ್ಡ ಪ್ರಭಾವವಿದೆ. ಅಂತಹ ಕಲ್ಲಿನ ಮೂರ್ತಿಗಳನ್ನು ಏನು ತಯಾರು ಮಾಡ್ತಾರೆ, ಆ ಮೂರ್ತಿಗಳನ್ನು ನೋಡುತ್ತಿದ್ದಂತೆಯೇ ಮನಸ್ಸು ಖುಷಿಯಾಗತ್ತೆ. ಪೂಜೆ ಮಾಡ್ತಾರೆ. ಶಿವನ ಮಂದಿರದಲ್ಲಿ ಎಷ್ಟು ದೂರದಿಂದ ಬರ್ತಾರೆ ಶಿವನ ಮಂದಿರದಲ್ಲಿ ಪೂಜೆ ಮಾಡಲಿಕ್ಕೆ. ಶಿವನ ಚಿತ್ರ ಮನೆಯಲ್ಲೂ ಸಹ ಇಟ್ಕೊಳ್ಬಹುದು. ಮತ್ತೆಯೂ ಅಷ್ಟು ದೂರ ಯಾಕೆ ಹೋಗ್ತಾರೆ? ಭಾವನೆ ಇರುತ್ತೆ ಅಲ್ವಾ, ಹೋಗ್ತಾರೆ. ಜ್ಞಾನ ಅಂತೂ ಈಗ ನಿಮ್ಮ ಬುದ್ಧಿಯಲ್ಲಿ ಬಂದಿದೆ. ಈಗ ನಿಮ್ಮ ಕಣ್ಣು ತೆರೆದಿದೆ, ಬುದ್ಧಿಯ ಕಪಾಟವೇ ತೆರೆದಿದೆ. ಬಾಬಾ ಜ್ಞಾನ ಕೊಟ್ಟಿದ್ದಾರೆ. ಪರಂಪಿತ ಪರಮಾತ್ಮ ಈ ಮನುಷ್ಯ ಸೃಷ್ಟಿಯ ಬೀಜರೂಪ ಜ್ಞಾನ ಸಾಗರ, ಜ್ಞಾನಪೂರ್ಣ ಆಗಿದ್ದಾರೆ. ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದು, ಆತ್ಮವೇ ಪ್ರೆಸಿಡೆಂಟ್ ಆಗುವುದು. ಮನುಷ್ಯರಂತೂ ದೇಹಾಭಿಮಾನಿಗಳಾಗಿರುವ ಕಾರಣ ದೇಹದ ಮಹಿಮೆಯನ್ನು ಮಾಡುತ್ತಿರುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಾ, ಆತ್ಮವೇ ಎಲ್ಲವನ್ನು ಮಾಡುತ್ತದೆ.
ತಾವು ಆತ್ಮ 84 ಜನ್ಮಗಳ ಚಕ್ರವನ್ನು ಸುತ್ತಿ ಬಿಲ್ಕುಲ್ ದುರ್ಗತಿಯನ್ನು ಹೊಂದಿದ್ದೀರಾ. ಈಗ ನಾವು ಆತ್ಮ ಬಾಬಾರವರನ್ನು ಗುರುತಿಸಿದ್ದೇವೆ. ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ. ಆತ್ಮನಿಗೆ ಶರೀರವಂತೂ ಅವಶ್ಯವಾಗಿ ಸಿಗತ್ತೆ, ಧಾರಣೆ ಮಾಡಿಕೊಳ್ಳಬೇಕು. ಶರೀರವಿಲ್ಲದೆ ಆತ್ಮರು ಹೇಗೆ ಮಾತನಾಡುತ್ತಾರೆ, ಹೇಗೆ ಕೇಳುತ್ತಾರೆ? ಬಾಬಾ ಹೇಳುತ್ತಾರೆ, ನಾನು ನಿರಾಕಾರ ಆಗಿದ್ದೇನೆ. ನಾನು ಸಹ ಶರೀರದ ಆಧಾರವನ್ನು ಪಡೆದುಕೊಂಡಿದ್ದೇನೆ. ತಾವು ತಿಳಿದುಕೊಂಡಿದ್ದೀರಾ, ಶಿವ ತಂದೆ ಈ ಬ್ರಹ್ಮರವರ ತನುವಿನಿಂದ ನಮಗೆ ತಿಳಿಸುತ್ತಿದ್ದಾರೆ. ಈ ಮಾತುಗಳನ್ನು ತಾವು ಬ್ರಹ್ಮ ಕುಮಾರ ಕುಮಾರಿಯರೇ ತಿಳಿಸುತ್ತೀರಾ. ಈಗ ತಮಗೆ ಜ್ಞಾನ ಸಿಕ್ಕಿದೆ. ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುವುದು. ಆ ತಂದೆ ಈಗ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಇದರಲ್ಲಿ ತಬ್ಬಿಬ್ಬಾಗುವ ಮಾತಂತೂ ಇಲ್ಲ. ಶಿವ ತಂದೆ ನಮಗೆ ತಿಳಿಸುತ್ತಿದ್ದಾರೆ. ನಂತರ ನಾವು ಅನ್ಯರಿಗೆ ತಿಳಿಸುತ್ತೇವೆ. ನಮಗೆ ತಿಳಿಸುವವರು ಶಿವಬಾಬಾ. ಈಗ ತಾವು ಹೇಳುತ್ತೀರಾ, ನಾವು ಪತಿತರಿಂದ ಪಾವನರಾಗುತ್ತಿದ್ದೇವೆ. ತಂದೆ ತಿಳಿಸುತ್ತಾರೆ, ಇದಿರುವುದೇ ಪತಿತ ಪ್ರಪಂಚ, ರಾವಣ ರಾಜ್ಯ ಅಲ್ವಾ? ರಾವಣ ಪಾಪಾತ್ಮರನ್ನಾಗಿ ಮಾಡುವಂತಹದ್ದಾಗಿದೆ ವಿಕಾರಗಳು. ಇದು ಯಾರಿಗೂ ಗೊತ್ತಿಲ್ಲ. ಬಲೆ ರಾವಣನ ಗೊಂಬೆ ಮಾಡಿ ಸುಡುತ್ತಾರೆ, ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ಸೀತೆಯನ್ನು ರಾವಣ ತೆಗೆದುಕೊಂಡು ಹೋದರು, ಅದಾಯಿತು ಇದಾಯಿತು ಏನೆಲ್ಲ ಕತೆಗಳನ್ನು ಕುಳಿತು ಬರೆದಿದ್ದಾರೆ. ಯಾವಾಗ ಕುಳಿತುಕೊಂಡು ಕೇಳ್ತಾರೆ ಆಗ ಅಳುತ್ತಾರೆ. ಅವೆಲ್ಲ ದಂತಕಥೆಗಳು. ಬಾಬಾ ನಮ್ಮನ್ನು ವಿಕರ್ಮ ಜೀತರನ್ನಾಗಿ ಮಾಡಲು ತಿಳಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಎಲ್ಲಿಯೂ ಸಹ ಬುದ್ಧಿಯನ್ನು ತೊಡಗಿಸಬೇಡಿ. ಶಿವ ತಂದೆ ನಮಗೆ ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆ. ಪತಿತ ಪಾವನ ತಂದೆ ಬಂದು ತನ್ನ ಪರಿಚಯ ಕೊಡ್ತಿದ್ದಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ಎಷ್ಟು ಮಧುರ ಬಾಬಾ ಆಗಿದ್ದಾರೆ. ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ತಿಳಿದು ಶ್ರೇಷ್ಠ ಕರ್ಮ ಮಾಡಬೇಕು. ಜ್ಞಾನ ದಾನ ಮಾಡಿ ಧರ್ಮಾತ್ಮರಾಗಬೇಕು. ಎರಡನೇದು, ಇದು ವಾನಪ್ರಸ್ಥ ಅವಸ್ಥೆಯಾಗಿದೆ. ಈ ಅಂತಿಮ ಗಳಿಗೆಗಳಲ್ಲಿ ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೋಗಬೇಕು. ಪಾವನರಾಗುವ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು. ವರದಾನ, ಪಾಸ್ವಿತಾನರಾಗಲು ಸರ್ವರ ಮೂಲಕ ಸಂತುಷ್ಟತೆಯ ಪಾಸ್ಪೋರ್ಟ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂತುಷ್ಟಮಣಿ ಆಗಿರಿ. ಪಾಸ್ವಿತಾನರಾಗಲು ಸರ್ವರ ಮೂಲಕ ಸಂತುಷ್ಟತೆಯ ಪಾಸ್ಪೋರ್ಟ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂತುಷ್ಟಮಣಿ ಆಗಿರಿ. ವರದಾನದ ವಿಶ್ಲೇಷಣೆ. ಯಾವ ಮಕ್ಕಳು ತಮ್ಮ ಜೊತೆ ಮತ್ತು ತಮ್ಮ ಪುರುಷಾರ್ಥ ವರದಾನದ ವಿಶ್ಲೇಷಣೆ. ಯಾವ ಮಕ್ಕಳು ತಮ್ಮಿಂದ ತಾವು ಮತ್ತು ತಮ್ಮ ಪುರುಷಾರ್ಥ ಅಥವಾ ಸರ್ವೀಸಿಂದ ಬ್ರಾಹ್ಮಣ ಪರಿವಾರದ ಸಂಪರ್ಕದಿಂದ ಸದಾ ಸಂತುಷ್ಟರಾಗಿರುತ್ತಾರೆ, ಅವರಿಗೆ ಸಂತುಷ್ಟಮಣಿ ಎಂದು ಹೇಳಲಾಗುವುದು. ಸರ್ವ ಆತ್ಮರ ಸಂಪರ್ಕದಲ್ಲಿ ತಮ್ಮನ್ನು ತಾವು ಸಂತುಷ್ಟರಾಗಿಟ್ಟುಕೊಳ್ಳುವುದು ಅಥವಾ ಸರ್ವರನ್ನು ಸಂತುಷ್ಟಪಡಿಸುವುದು. ಇದರಲ್ಲಿ ಯಾರು ವಿಜಯಿಗಳಾಗುತ್ತಾರೆ ಅವರೇ ವಿಜಯ ಮಾಲೆಯಲ್ಲಿ ಬರುತ್ತಾರೆ. ಪಾಸ್ವಿತಾನರಾಗಲು ಸರ್ವರ ಮೂಲಕ ಸಂತುಷ್ಟತೆಯ ಪಾಸ್ಪೋರ್ಟ್ ಸಿಗಬೇಕು. ಈ ಪಾಸ್ಪೋರ್ಟ್ ತೆಗೆದುಕೊಳ್ಳಲು ಕೇವಲ ಸಹನೆ ಮಾಡಿಕೊಳ್ಳುವ ಮತ್ತು ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಸ್ಲೋಗನ್, ದಯಾಹೃದಯಿ ಆಗಿ ಸೇವೆಯ ಮೂಲಕ ನಿರಾಶೆ ಮತ್ತು ಸುಸ್ತಾಗಿರುವ ಆತ್ಮರಿಗೆ ಆಶ್ರಯ ಕೊಡಿ. ದಯಾಹೃದಯಿಗಳಾಗಿ ಸೇವೆಯ ಮೂಲಕ ನಿರಾಶರಾಗಿರುವ ಮತ್ತು ಸುಸ್ತಾಗಿರುವ ಆತ್ಮರಿಗೆ ಆಶ್ರಯ ಕೊಡಿ. ಅವ್ಯಕ್ತ ಇಶಾರೆ. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಪವರ್ಫುಲ್ ನೆನಪಿಗಾಗಿ ಸತ್ಯ ಹೃದಯದ ಪ್ರೀತಿ ಬೇಕು.
ಸತ್ಯ ಹೃದಯದವರು ಸೆಕೆಂಡಿನಲ್ಲಿ ಬಿಂದುವಾಗಿ ಬಿಂದು ಸ್ವರೂಪ ತಂದೆಯನ್ನು ನೆನಪು ಮಾಡಬಹುದು. ಸತ್ಯ ಹೃದಯವುಳ್ಳಂತಹವರು ಸತ್ಯ ಸಾಹೇಬನನ್ನು ರಾಜಿ ಮಾಡಿಕೊಳ್ಳುವ ಕಾರಣ ತಂದೆಯ ವಿಶೇಷ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಅದರಿಂದ ಸಹಜವಾಗಿ ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗಿ ಜ್ವಾಲಾ ರೂಪದ ನೆನಪಿನ ಅಭ್ಯಾಸ ಮಾಡುತ್ತಾರೆ. ಪವರ್ಫುಲ್ ವೈಬ್ರೇಷನ್ಸನ್ನು ಹರಡಿಸಬಹುದು. ಜ್ವಾಲಾ ಸ್ವರೂಪದ ನೆನಪಿನ ಅಭ್ಯಾಸವು ಅನುಭವವೂ ಮಾಡಬಹುದು ಮತ್ತು ಶಕ್ತಿಶಾಲಿ ವೈಬ್ರೇಷನ್ಸನ್ನು ಹರಡಿಸಬಹುದು. ಸತ್ಯತೆಯ ಶಕ್ತಿಯ ಕಾರಣ ಬುದ್ಧಿಯೂ ಸಹ ಸಮಯಕ್ಕೆ ಯುಕ್ತಿಯುಕ್ತ ಮತ್ತು ಯಥಾರ್ಥವಾಗಿ ಕಾರ್ಯ ಮಾಡಿಸುತ್ತೆ ಮತ್ತು ಮಾಡುತ್ತೆ. ಬುದ್ಧಿ ಯಥಾರ್ಥ ನಿರ್ಣಯ ತೆಗೆದುಕೊಳ್ಳುತ್ತೆ. ಯಾವುದೇ ಉಲ್ಟಾ ಕಾರ್ಯ ಮಾಡಲಿಕ್ಕೆ ಬಿಡೋದಿಲ್ಲ. ಯಾವುದೇ ಉಲ್ಟಾ ಕಾರ್ಯ ಆಗೋದಿಲ್ಲ. ಯಥಾರ್ಥವಾದ ನಿರ್ಣಯ ತಗೊಂಡು ಯಥಾರ್ಥ ಕಾರ್ಯವನ್ನೇ ಮಾಡುತ್ತಾರೆ. ಓಂ ಶಾಂತಿ.